ಕಾಂಗ್ರೆಸ್ ಈಗ ಎಲ್ಲ ಸಂಸದನ ಅಮಾನತ್ ಮಾಡಿರೋದ್ರಿಂದ ಪ್ರೊಟೆಸ್ಟ್ ಮಾಡ್ತಿದೆ ಕಾಂಗ್ರೆಸ್. ಸೊ ಇತಿಹಾಸದಲ್ಲಿ ಈ ರೀತಿ ಎಂದೂ ಕೂಡ ಅಮಾನತ್ ಮಾಡಿರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಇತಿಹಾಸವನ್ನ ಮರೀತದೆ. 1989ರಲ್ಲಿ ಆ ಕಾಲದಲ್ಲಿ 63 ಜನ ಸದಸ್ಯರನ್ನ ಸಸ್ಪೆಂಡ್ ಮಾಡಿದ್ರು. ಎರಡನೇದ್ದು, ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಸ್ಪೆಂಡ್ ಮಾಡಿದ್ರು. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ 1 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ರು. ಅದು ನಿಯಮದಲ್ಲೇ ಇಲ್ಲ. 1 ವರ್ಷ ಸಸ್ಪೆಂಡ್ ಮಾಡಕ್ ಬರೋದೇ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟು ಆಮೇಲೆ ತಳ್ಳಿ ಹಾಕ್ತೇವೆ. ಮತ್ತು ಬೇರೆ ಬೇರೆ ರಾಜ್ಯದ ವಿಧಾನಸಭೆಯಲ್ಲಿ ಇದು ಮಾಡಿದ್ದಾರೆ. ಆಂಧ್ರ ತೆಲಂಗಾಣ ವಿಭಜನೆ ಮಾಡಬೇಕಾದ್ರೆ ಅನೇಕ ಆಡಳಿತ ಪಕ್ಷದ ಎಂಪಿಗಳನ್ನ ಸಸ್ಪೆಂಡ್ ಮಾಡಿದರು. ಇನ್ನು ಇದರ ಹೊರತುಪಡಿಸಿ ಹೇಳೋದಾದ್ರೆ, ಹೊಸ ಸಂಸತ್ ಭವನದಲ್ಲಿ ಪ್ರವೇಶ ಮಾಡಿದ ತಕ್ಷಣ ಒಂದು ಸಭೆ ಆಯಿತು. ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ, ರಾಜ್ಯಸಭೆಯಲ್ಲಿ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ, ಅರ್ಥಾತ್ ಉಪರಾಷ್ಟ್ರಪತಿಗಳ ಅಧ್ಯಕ್ಷತೆಯಲ್ಲಿ, ಅಲ್ಲಿ ಈ ಹೊಸ ಸದನದಲ್ಲಿ ಪ್ಲೇಕಾರ್ಡ್ಗಳನ್ನು, ಭಿತ್ತಿಪತ್ರಗಳನ್ನು, ಇಂಗ್ಲೀಷ್ನಲ್ಲಿ ತಟ್ಟಿಯಾ ಅಂತ ಹೇಳ್ತಾರೆ, ಅವುಗಳನ್ನು ತೆಗೆದುಕೊಂಡು ಬರಬಾರದು. ಬಂದರೆ ತಕ್ಷಣ ಸಸ್ಪೆಂಡ್ ಮಾಡಲಿಕ್ಕೆ ಎಲ್ಲರೂ ಶಿಸ್ತು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಒಂದು ಪ್ರಸ್ತಾವನೆಯನ್ನಿಟ್ಟರು. ಕಾಂಗ್ರೆಸ್ ಪಾರ್ಟಿ ಸೇರಿದಂತೆ ಎಲ್ಲ ಪಕ್ಷಗಳು ಆ ಪ್ರಸ್ತಾವನೆಯನ್ನು ಒಪ್ಪಿದ್ದು. ನಾವು ಹೊಸ ಒಂದು ಸದನದಲ್ಲಿ ಹೋಗ್ತಾ ಇದ್ದೀವಿ, ಹೊಸ ಬಿಲ್ಡಿಂಗ್ದಲ್ಲಿ ಹೊಸತನದಿಂದ ಶುರು ಮಾಡೋಣ. ನಾವ್ಯಾರು ಇದರಲ್ಲಿ, ಯಾಕಂದರೆ ನಿಯಮದ ಪ್ರಕಾರ ಪ್ಲೇಕಾರ್ಡ್ಗಳನ್ನು ತರಬಾರದು. ಸೊ ಇದೆಲ್ಲ ಒಪ್ಪಿದ ನಂತರ ಮೊದಲನೇದಾಗಿ ಒಂದು ಸರ್ತೆ ಆ ಘಟನೆ ನಡೀತು. ಆ ಘಟನೆ ನಡೆದ ನಂತರ ಸುಮಾರು 40 ನಿಮಿಷ ಸದನ ನಡೆಸಿದರು, ಚರ್ಚೆ ಮಾಡಿದರು. ಆ ನಂತರ ಏನಾಯ್ತು, ನಿಮಗೆ ಯಾಕೆ ಭಿತ್ತಿಪತ್ರಗಳನ್ನು ತೆಗೆದುಕೊಂಡು, ಯಾಕೆ ನೀವು ಪ್ಲೇಕಾರ್ಡ್ಗಳನ್ನು ತೆಗೆದುಕೊಂಡು ಒಳಗಡೆ ಬಂದರೆ ನಿರ್ಣಯ ಆಗಿತ್ತು ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ. ನೀವು ಒಪ್ಪಿಕೊಂಡಿದ್ರಿ. ಯು ಆರ್ ಪಾರ್ಟಿ ಟು ದಿ ಡಿಸಿಷನ್. ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ದೇಶದಲ್ಲಿ ಏನು ಒಳ್ಳೆಯ ಸಂಗತಿಗಳು ನಡೀತಾ ಇದೆ, ಆ ಒಳ್ಳೆಯ ಸಂಗತಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಬಾರ್ದು ಅನ್ನುವಂಥದ್ದಿತ್ತು. ಆದರೆ ಚುನಾವಣೆಯಲ್ಲಿ ಸೋತದ್ರಿಂದ ಸುಮ್ಮನೆ ಕೂತಾ ಇದ್ರು. ಈ ಒಂದು ಘಟನೆಯಿಂದ ಚುನಾವಣೆ ಸೋಲಿನ ಸೇಡನ್ನು ಈ ರೀತಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರು ಪ್ರತಿಭಟನೆ ಮಾಡಲಿ, ಜನ ಇವರಿಗೆ ಪ್ರತಿಭಟನೆಯನ್ನ ಮಾಡಿ ಅವರ ಜಾಗವನ್ನು ತೋರಿಸಿದ್ದಾರೆ. ಅಮಿತ್ ಶಾ ಉತ್ತರ ಕೊಡ್ತಾ ಇಲ್ಲ, ಈ ಕಡೆ ಪ್ರಹ್ಲಾದ್ ಸಿಂಹ ಅವರು ಕೂಡ ಬಾಯಿ ಬಿಡ್ತಾ ಇಲ್ಲ. ಅವ್ರು ಹೇಳ್ತಿರೋದು ಉತ್ತರ ಕೇಳ್ತಾ ಇದ್ದಾರೆ. ಸಂಸತ್ನಲ್ಲಿ ಉತ್ತರವನ್ನು ಕೊಡಬೇಕಲ್ವಾ? ನೋಡಿ, ಉತ್ತರವನ್ನ ಸನ್ಮಾನ್ಯ, ಇದು ಎಂಟೈರ್ಲಿ ಚೇಂಬರ್ದಲ್ಲಿ ಆದಂಥದ್ದು, ಲೋಕಸಭೆಯ ಚೇಂಬರ್ದಲ್ಲಿ, ಲೋಕಸಭೆಯ ಹಾಲ್ದಲ್ಲಿ ಆದಂಥದ್ದು. ಈ ಹಿಂದೆ ಈ ರೀತಿಯ ಘಟನಾವಳಿಗಳು ನಡೆದಾಗ, ಅಂದರೆ ಅದು 1974ರಿಂದ 91ರವರೆಗೆ ಮತ್ತು ಈ ಎಲ್ಲ ಸಂದರ್ಭದಲ್ಲಿ ಈ ರೀತಿ ವಿಸಿಟರ್ಸ್ ಗ್ಯಾಲರಿಯಿಂದ ಒಳಗಡೆ ಜಿಗಿದಿದ್ದು, ಸ್ಲೋಗನ್ ಮಾಡಿದ್ದು ಎಲ್ಲವೂ ಇದೆ. ಆ ಸಂದರ್ಭದಲ್ಲಿ ಅವತ್ತಿನ ಮಾನ್ಯ ಸ್ಪೀಕರ್ಗಳು ಏನೋ ಒಂದು ಪ್ರೊಸೆಸ್ಸನ್ನು, ಒಂದು ಸಿಸ್ಟಮನ್ನು ಫಾಲೋ ಮಾಡಿದ್ರು. ಅದೇ ಸಿಸ್ಟಮನ್ನು ಇವತ್ತು ಸ್ಪೀಕರ್ ಫಾಲೋ ಮಾಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈ ಲೆವೆಲ್ ಎನ್ಕ್ವೈರಿಯನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಅವರು ಆರ್ಡರ್ ಮಾಡಿದ್ದಾರೆ. ಸರ್ಕಾರ ಹೈ ಲೆವೆಲ್ ಎನ್ಕ್ವೈರಿ ಮಾಡ್ತಾ ಇದೆ. ಮುಂದಿನ ಸೆಕ್ಯೂರಿಟಿಗಳನ್ನು ಬಲಗೊಳಿಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ CRPF DG ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಈಗಾಗಲೇ ಮುಂದಿನ ಕ್ರಮ ಅನುಸರಿಸೋದ್ರ ಬಗ್ಗೆ ನಡೀತಾ ಇದೆ. ಎಲ್ಲಿವರೆಗೆ ಅದರದ್ದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೋದಿಲ್ಲ, ನಾವೇನು ಅದ್ರ ಬಗ್ಗೆ ಸ್ಪೀಕರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಮೊದಲೇದು ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಠೆ ಇದು. ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ಎಲ್ಲಾಗಿತ್ತು? ಸಿದ್ದರಾಮಯ್ಯನವರು ತುಷ್ಟೀಕರಣ, ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ, ಅವರು ತಿಳಿದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ತಿಳುವಳಿಕೆ ಇಲ್ಲ. ಈ ರೀತಿ ಹಿಜಾಬ್ ಬ್ಯಾನ್ ಆಗಿಲ್ಲ.
ಹಿಜಾಬ್ ನೀವು ಇಲ್ಲಿ ಹೋಟೆಲ್ಗೆ ಬರ್ತೀರಪ್ಪ, ಯಾರೋ ಮುಸಲ್ಮಾನ ತಾಯಂದಿರು, ಅಕ್ಕಂದಿರು, ಸಹೋದರಿಯರು ಇಲ್ಲಿ ಈ ಹೋಟೆಲಿಗೆ ಬರ್ತಾರೆ. ಅವ್ರಿಗೆ ಹಿಜಾಬ್ ಹಾಕೊಂಡ್ಬರ್ಬೇಡ ಅಂತ. ಹಿಜಾಬ್ ಬ್ಯಾನ್ ಅರ್ಥ ಏನು? ಮೊದಲು ಸಿದ್ದರಾಮಯ್ಯನವರು ಇದನ್ನು ತಿಳ್ಕೋಬೇಕು, ಅಥವಾ ತಿಳಿದಿದ್ರು ತಿಳಿಯಲಾರದಂತ ಏನು ವರ್ತಿಸ್ತಾ ಇದ್ದಾರಲ್ಲ ಇದನ್ನು ಬಂದ್ ಮಾಡ್ಬೇಕು. ಹಿಜಾಬ್ ಬಂದಾಗಿರೋದು ಸ್ಕೂಲು, ಕಾಲೇಜು ಮತ್ತು ಇತರ ಕಡೆಯಲ್ಲಿ ಯೂನಿಫಾರ್ಮ್ ಇದೆ, ಅಂದರೆ ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡ್ ಇದ್ದಲ್ಲಿ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು. ಆ ಡ್ರೆಸ್ ಕೋಡನ್ನು ನಾವು ಫಾಲೋ ಮಾಡೋದಿಲ್ಲ ಅಂತಂದರೆ ಅವರು ಹಿಜಾಬ್ ಹಾಕೊಂಡ್ಬರ್ತಾರೆ. ನಾಳೆ ಇನ್ನೊಬ್ಬರು, ಆವಾಗಲೇ ನಡೆದಿತ್ತಲ್ಲ ಇದು, ನಾಳೆ ಇನ್ನೊಬ್ಬರು ಸಂಘಟನೆಯವರು ನಾವು ಕೇಸರಿ ಶಾಲೆ ಹಾಕೊಂಡ್ಬರ್ತೀವಿ ಅಂತಾರೆ, ನಾಳೆ ಇನ್ನೊಬ್ಬರು ನಾವು ಟೊಪಿಗೆ ಹಾಕ್ಕೊಂಡ್ಬರ್ತೀವಿ ಅಂತಾರೆ, ಇನ್ನೊಂದು ಯಾವುದೋ ರೀತಿಯ ಟೊಪಿಗೆ. ಆವಾಗ ನೀವು ಕಾಲೇಜಲ್ಲಿ, ಸ್ಕೂಲ್ದಲ್ಲಿ ಮತ್ತು ಬೇರೆ ಬೇರೆ ಕೆಲಸ ಮಾಡುವ ಜಾಗದಲ್ಲಿ ಅವರು ಈ ರೀತಿಯಾಗಿ ಪರಸ್ಪರ ಅವರ ಜಾತಿ, ಅವರ ಒಂದು ಗುರುತಿಸಿಕೊಳ್ಳುವಿಕೆ ಆ ಕಲರ್ ಆಧಾರದ ಮೇಲೆ ಆಗ್ಬೇಕಂತ ಬಯಸಿದಾರ ಸಿದ್ದರಾಮಯ್ಯನವ್ರನ್ನವರು? ನಿಮಗೇನಾದರೂ ಸ್ವಲ್ಪ ಆದರೂ ಸಮಾಜದ ಬಗ್ಗೆ ಕಳಕಳಿ ಇದೆಯಾ? ದೇಶದ, ರಾಜ್ಯದ ಬಗ್ಗೆ ಕಳಕಳಿ ಇದೆಯಾ ಸಿದ್ದರಾಮಯ್ಯನವ್ರೆ? ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ? ನಾ ಹಿಜಾಬ್ ಬ್ಯಾನ್ ಹಿಂತೆಗಿತೀನಿ ಅಂತ ಭಾಷಣ ಮಾಡಿ ನಾನು ನೋಡಿದೆ ಅದನ್ನು. ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ? ಎಲ್ಲಿ ಬೇಕಾದೆಲ್ಲ ಹಾಕೊಂಡು ತಿರುಗಲಿ. ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡನ್ನು ಫಾಲೋ ಮಾಡೋದು. ಈಗ ನಾಳೆ ಯಾವುದೋ ಒಂದು ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ, ಪೊಲೀಸ್ ಫೋರ್ಸ್ದಲ್ಲಿ ನಾನು ಹಿಜಾಬ್ ಹಾಕೊಂಡ್ಬರ್ತೀನಿ ಅಂತ ಹೆಂಗಾಗತ್ತೆ? ದೇರ್ ಇಸ್ ಎ ಸಿಸ್ಟಮ್, ಡ್ರೆಸ್ ಕೋಡ್ ಸಿಸ್ಟಮ್ ಇದೆ. ತುಷ್ಟೀಕರಣಕ್ಕಾಗಿ ಈ ರೀತಿ ಮಾಡಬಾರದು. ಮತ್ತು ಎರಡನೇದ್ದು, ಹೈಕೋರ್ಟ್ ಇದರಲ್ಲಿ ಸ್ಪಷ್ಟವಾದಂಥ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಹಿಜಾಬ್ ಇಸ್ಲಾಮಿನ ಒಂದು ಭಾಗ ಅಲ್ಲ. ಎಲ್ಲಿ ಅವರು ಹಿಜಾಬ್ ಬ್ಯಾನ್ ಮಾಡಿಲ್ಲ, ಐದರ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್, ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು. ಯೂನಿಫಾರ್ಮ್ ಸಿಸ್ಟಮ್ ಏನಿರ್ತೀಯಲ್ಲ, ಕಾಮನ್ ಭಾಷೆಯಲ್ಲಿ ಯೂನಿಫಾರ್ಮು, ಅದರ್ವೈಸ್ ಪ್ರಾಪರ್ ವರ್ಡ್ ಈಸ್ ಡ್ರೆಸ್ ಕೋಡು. ಆ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು. ಈ ಡ್ರೆಸ್ ಕೋಡ್ ಫಾಲೋ ಮಾಡಲಾರ್ದೆ ನಾನು ಹೆಂಗೆ ಬೇಕಾದಂಗೆ ಇರ್ರಿ ಅಂತ ಕೊಡ್ತೀನಿ ಅಂತಂದ್ರೆ ಅರಾಜಕತೆ ಉಂಟಾಗತ್ತೆ. ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೋಬೇಕು. ತುಷ್ಟೀಕರಣದ ಪರಾಕಾಷ್ಠೆಯಿಂದನೇ ನೀವು ಸ್ವತಃ ಮುಖ್ಯಮಂತ್ರಿ ಆಗಿದ್ದವರು. ಆ ಸಂದರ್ಭದಲ್ಲಿ 2018ರಲ್ಲಿ ನೀವು ಸೋತಿದ್ರಿ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.